ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅಂಡ್ ಗ್ಯಾಂಗಿಗೆ ಇವತ್ತು ಮಹತ್ವದ ದಿನ. ಬಿಕಾಸ್ ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ಅರ್ಜಿಯ ವಿಚಾರಣೆ ನಡೆಯಲಿರುವಂತದ್ದು. ಮೊನ್ನೆನೂ ಕೂಡ ನಡೆದಿತ್ತು. ಇವತ್ತು ಆ ವಿಚಾರಣೆ ಕಂಟಿನ್ಯೂ ಆಗಲಿದೆ, ವಾದ ಪ್ರತಿವಾದ ನಡೆಯಲಿದೆ. ಈ ಸಂದರ್ಭದಲ್ಲಿ ಅಲ್ಲಿನ ನ್ಯಾಯಮೂರ್ತಿಗಳ ಅಬ್ಸರ್ವೇಷನ್ ಇದೆಯಲ್ಲ, ಸಾಕಷ್ಟು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ ದರ್ಶನ್ ಅಂಡ್ ಗ್ಯಾಂಗಿಗೆ. ನಟ ದರ್ಶನ್ಗೆ ಮಂಗಳವೋ ಅಮಂಗಳವೋ ಇವತ್ತಿನ ಮಂಗಳವಾರದ ದಿನ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗಲಿದೆ. ಮತ್ತೆ ಜೈಲಿನ ಹಾದಿ ಹಿಡಿತಾರಾ ಡಿ ಟೀಮ್ನವರು ಅನ್ನುವಂಥ ಪ್ರಶ್ನೆಗೂ ಕೂಡ ಉತ್ತರ ಸಿಗುತ್ತೆ. ಕೊಲೆ ಕೇಸ್ನಲ್ಲಿ ಮತ್ತೆ ಜೈಲೂಟನ ರಿಲೀಫ್. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟೋಟಲಿ 17 ಜನ ಆರೋಪಿಗಳಿರುವಂಥದ್ದು. ಅದರಲ್ಲಿ 7 ಜನರ ಬೇಲನ್ನ ರದ್ದು ಮಾಡಬೇಕು ಅಂತ ಕರ್ನಾಟಕ ಪೊಲೀಸ್ ಅವರು ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ. ಅದರ ಅರ್ಜಿ ವಿಚಾರಣೆ ನಡೀತಾ ಇದೆ. ಷರತ್ತುಬದ್ಧ ಜಾಮೀನು ಭವಿಷ್ಯ ಏನಾಗುತ್ತೆ ಹಾಗಾದ್ರೆ? ಸುಪ್ರೀಂ ಕೋರ್ಟ್ನಲ್ಲಿ ಇಂದು ಅಂತಿಮ ಆದೇಶ ಹೊರಬರುವಂತ ಸಾಧ್ಯತೆ ಇದೆ. ವಾದ ಪ್ರತಿವಾದ ಆಗಿ ಅಂತಿಮ ಆದೇಶ ಕೂಡ ಇವತ್ತೇ ಬರಬಹುದು ಅಂತ ರಾಜ್ಯ ಸರ್ಕಾರ ಸಲ್ಲಿಸಿದ್ದಂತ ಮೇಲ್ಮನವಿ ಅರ್ಜಿ ಅವರ ಅಂದ್ರೆ ಬೇಲನ್ನ ರದ್ದು ಮಾಡಬೇಕು ಅಂತ ಹೈಕೋರ್ಟ್ ನೀಡಿದಂತ ಷರತ್ತುಬದ್ಧ ಬೇಲ್ಗೆ ಪ್ರಶ್ನೆಯನ್ನ ಮಾಡಲಾಗಿತ್ತು. ಜಾಮೀನು ರದ್ದತಿ ಕೋರಿ ಸರ್ಕಾರದಿಂದ ಮೇಲ್ಮನವಿಯನ್ನ ಸಲ್ಲಿಸಲಾಗಿತ್ತು. ದರ್ಶನ್ ಅಂಡ್ ಗ್ಯಾಂಗ್ನ ಬೇಲ್ ಭವಿಷ್ಯ ಹಿಂದೆ ನಿರ್ಧಾರ ಆಗುವಂತ ಸಾಧ್ಯತೆ ಕೂಡ ಇದೆ. ನ್ಯಾಯಮೂರ್ತಿಗಳಾಗಿರುವಂಥ JB ಪರ್ದಿವಾಲ ಹಾಗೂ R ಮಹದೇವನ್ ದ್ವಿಸದಸ್ಯ ಪೀಠ ವಿಚಾರಣೆ ನಡೆಸಿ ಹಿಂದೆ ತೀರ್ಪನ್ನು ನೀಡುವಂತ ಸಾಧ್ಯತೆ ದಟ್ಟವಾಗಿದೆ. ದರ್ಶನ್ ಬೇಲ್ ಕ್ಯಾನ್ಸಲ್ ಆಗುತ್ತಾ ಅಥವಾ ಹೈಕೋರ್ಟ್ ತೀರ್ಪನ್ನ ಎತ್ತಿ ಹಿಡಿಯಲಾಗುತ್ತಾ? ಮತ್ತೆ ಏನಾದರೂ ಕ್ಯಾನ್ಸಲ್ ಆದ್ರೆ ಜೈಲೇ ಗತಿ ಆಗುವಂತ ಸಾಧ್ಯತೆ ಇದೆ. ಮಿನಿಮಮ್ 6 ತಿಂಗಳು ಮತ್ತೆ ಜೈಲಿಗೆ ಹೋಗಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಪ್ರಮುಖವಾಗಿ ನಾನು ಆರಂಭದಲ್ಲಿ ಹೇಳ್ತಾ ಇದ್ನಲ್ಲ, 17 ಜನರ ಪೈಕಿ 7 ಜನರ ಜಾಮೀನನ್ನ ರದ್ದು ಕೋರಿ ರಾಜ್ಯ ಸರ್ಕಾರ ಮೇಲ್ಮನವಿಯನ್ನ ಸಲ್ಲಿಸಿರುವಂತದ್ದು. ಈಗಾಗಲೇ ಸರ್ಕಾರದ ಪರ ವಕೀಲ ಸಿದ್ಧಾರ್ಥ ಲೂದ್ರಾ ಅವರು ವಾದವನ್ನ ಮಂಡನೆ ಮಾಡಿದ್ದಾರೆ. ಇಲ್ಲಿ ಏನಾದರೂ ಕೇಸ್ ಉಲ್ಟಾ ಆಗ್ಬಿಡಬಹುದು ಅನ್ನುವಂತ ಕಾರಣಕ್ಕೋಸ್ಕರ ಪ್ರಖ್ಯಾತ ವಕೀಲರನ್ನ ದರ್ಶನ್ ಪರವಾಗಿ ವಾದವನ್ನ ಮಾಡುವಂತ ನಿಟ್ಟಿನಲ್ಲಿ ದರ್ಶನ್ ಇಟ್ಟಿರುವಂತದ್ದು. ಅದು ಹಿರಿಯ ವಕೀಲರಾಗಿರುವಂತ ಕಪಿಲ್ ಸಿಬಲ್ ಅವರು ವಾದವನ್ನ ಮಾಡಲಿದ್ದಾರೆ ದರ್ಶನ್ ಪರವಾಗಿ. ಸೊ ಹೀಗಾಗಿ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ ಸುಪ್ರೀಂ ಕೋರ್ಟ್ ನಲ್ಲಿ ಏನಾಗುತ್ತೆ ಅಂತ. ಇನ್ನು ಕೊಲೆ ಕೇಸ್ನಲ್ಲಿ ಬೇಲ್ ನೀಡಿದ್ದಕ್ಕೆ ಅಸಮಾಧಾನ ವ್ಯಕ್ತವಾಗಿತ್ತು. ಆರಂಭದಲ್ಲಿ ಹೇಳ್ತಾ ಇದ್ದಲ್ಲ, ನ್ಯಾಯಮೂರ್ತಿಗಳು ಕಳೆದ ಬಾರಿ ವಿಚಾರಣೆ ನಡೆಯುವಂತ ಸಂದರ್ಭದಲ್ಲಿ ಅಲ್ಲಿ ವ್ಯಕ್ತಪಡಿಸಿದಂತ ಅಭಿಪ್ರಾಯ ಇದೆಯಲ್ಲ, ಅದೇ ದರ್ಶನ್ ಟೀಮ್ಗೆ ಆತಂಕವನ್ನ ತಂದಿಟ್ಟಿರುವಂಥದ್ದು. ಹೈಕೋರ್ಟ್ ನೀಡಿದ ಕಾರಣಗಳಿಗೆ ಸುಪ್ರೀಂ ಕೋರ್ಟ್ ಅತೃಪ್ತಿಯನ್ನ ವ್ಯಕ್ತಪಡಿಸಿತ್ತು. ಹೈಕೋರ್ಟ್ ಆದೇಶದಲ್ಲಿ ಚಡಪಟಿಕೆ ಎದ್ದು ಕಾಣಿಸ್ತಾ ಇದೆ. ಚಡಪಟಿಕೆ ಅಂದ್ರೆ ಜಾಮೀನನ್ನ ಕೊಟ್ಬಿಡ್ಬೇಕು ಇವ್ರುಗಳಿಗೆ ಅಂತ, ಬೇಲ್ ನೀಡಲೇಬೇಕೆಂಬ ಅಂಶ ಚಡಪಟಿಕೆ ಕಾಣಿಸ್ತಾ ಇದೆ ಅಂತ ಅಭಿಪ್ರಾಯ ವ್ಯಕ್ತವಾಗಿತ್ತು. ಈ ವಿಷಯದಲ್ಲಿ ಹೈಕೋರ್ಟ್ ತನ್ನ ವಿವೇಚನೆಯನ್ನ ಸೂಕ್ತವಾಗಿ ಬಳಸಿಲ್ಲ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ವಾದ ಪ್ರತಿವಾದ ಆಗ್ಬೇಕಾದ್ರೆ ಅದು ದರ್ಶನ್ ಅಂಡ್ ಗ್ಯಾಂಗಿಗೆ ಏನಾಗಬಹುದಪ್ಪ ಅನ್ನುವಂತ ಆತಂಕವನ್ನ ತಂದಿಟ್ಟಿದೆ. ಜಾಮೀನಿನ ವಿಷಯದಲ್ಲಿ ನಾವ್ಯಾಕೆ ಮಧ್ಯಪ್ರವೇಶ ಮಾಡಬಾರದು ಅಂತ ಕೂಡ ಪ್ರಶ್ನೆಯನ್ನ ಮಾಡಲಾಗಿತ್ತು. ದರ್ಶನ್ ಪರ ವಕೀಲರಾಗಿರುವಂತ ಕಪಿಲ್ ಸಿಬಲ್ ಅವರಿಗೆ ಸುಪ್ರೀಂ ಕೋರ್ಟ್ ಪ್ರಶ್ನೆಯನ್ನ ಮಾಡಿತ್ತು. ಇಂದು ಡಿ ಟೀಮ್ ಷರತ್ತುಬದ್ಧ ಬೇಲ್ ಬಗ್ಗೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಮಾಡಲಿದೆ. ಹೈಕೋರ್ಟ್ ಆದೇಶ ಎತ್ತಿ ಹಿಡಿಯಲಾಗುತ್ತಾ ಅಥವಾ ರಾಜ್ಯ ಸರ್ಕಾರ ಅಂದ್ರೆ ರಾಜ್ಯದ ಪೊಲೀಸರು ಸಲ್ಲಿಸಿರುವಂತ ಮೇಲ್ಮನವಿಯ ಅರ್ಜಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಮನ್ನಣೆ ಸಿಕ್ಕಿ ಆ ಒಂದು ಜಾಮೀನು ರದ್ದಾಗುತ್ತಾ, ಬೇಲ್ ರದ್ದು ಮಾಡುತ್ತಾ ಅಥವಾ ಸುಪ್ರೀಂ ಕೋರ್ಟ್ ರಿಲೀಫ್ ಕೊಡುತ್ತಾ? ಇದು ಸಾಕಷ್ಟು ಕುತೂಹಲ ಕೆಡೆ ಮಾಡಿದೆ. ಅಕಸ್ಮಾತ್ ಬೇಲ್ ರದ್ದಾದ್ರೆ ಏನಾಗುತ್ತೆ? ಮತ್ತೆ ಸಂಕಷ್ಟ ಶುರುವಾಗುತ್ತೆ, ಮತ್ತೆ ಕಂಟಕ ಶುರುವಾಗುತ್ತೆ. ನಟ ದರ್ಶನ್ ಸೇರಿ 7 ಜನ ಜೈಲಿಗೆ ಹೋಗಬೇಕಾಗತ್ತೆ. 17 ಜನರ ಪೈಕಿ 7 ಜನರ ಜಾಮೀನು ರದ್ದು ಮಾಡಬೇಕು ಅಂತ ಅಷ್ಟೇ ಹೋಗಿರುವಂಥದ್ದು ಪೊಲೀಸ್ ಇಲಾಖೆಯವರು. ಸದ್ಯಕ್ಕೆ ಫಾರಿನ್ ಶೂಟಿಂಗ್ ನಲ್ಲಿರುವಂಥದ್ದು ದರ್ಶನ್. ಥೈಲ್ಯಾಂಡ್ ನಲ್ಲಿದ್ದಾರೆ, ಶೂಟಿಂಗ್ ಮಾಡಲಾಗ್ತದೆ, ಅಲ್ಲಿನ ಪುಕೆಟ್ನಲ್ಲಿ ಶೂಟಿಂಗ್ ಮಾಡಲಾಗ್ತದೆ. ಬೇಲ್ ರದ್ದಾದ್ರೆ ಕೂಡಲೇ ಆರೋಪಿಗಳು ಶರಣಾಗಬೇಕಾಗತ್ತೆ. A1 ಪವಿತ್ರ, A2 ದರ್ಶನ್ ಸೇರಿದಂತೆ 7 ಜನ ಶರಣಾಗಬೇಕು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗಿಗೆ ಇದೇ ಟೆನ್ಷನ್ ಈಗ ಕಾಡ್ತಾ ಇರುವಂಥದ್ದು. ಇಲ್ಲೊಂದ್ ಕಡೆ ಕಳೆದ ಡಿಸೆಂಬರ್ 13ನೇ ತಾರೀಕು ಇವ್ರಿಗೆಲ್ರಿಗೂ ಕೂಡ ರೆಗ್ಯುಲರ್ ಬೇಲ್ ಆಗಿತ್ತು. ಎಲ್ರಿಗೂ ರೆಗ್ಯುಲರ್ ಬೇಲ್ ಆಗ್ಲಿಕ್ಕೂ ಮುಂಚೆ ದರ್ಶನ್ಗೆ ಮೆಡಿಕಲ್ ಆಧಾರದ ಮೇಲೆ ಆ ಗ್ರೌಂಡ್ಸ್ ಮೇಲೆ ಬೇಲ್ ಸಿಕ್ಕಿತ್ತು. ಅದಾದ್ಮೇಲೆ ರೆಗ್ಯುಲರ್ ಬೇಲ್ ಕೂಡ ಸಿಕ್ತು. ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಟೆನ್ಷನ್ ಮನೆ ಮಾಡಿದೆ ಅವರಿಗೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಸುಪ್ರೀಂ ಕೋರ್ಟ್ ನಲ್ಲಿ ಮೊನ್ನೆ ನ್ಯಾಯಮೂರ್ತಿಗಳು ವಾದ ಪ್ರತಿವಾದ ಆಗುವಂತ ಸಂದರ್ಭದಲ್ಲಿ ವ್ಯಕ್ತಪಡಿಸಿದಂತ ಅಭಿಪ್ರಾಯಗಳು ಇಲ್ಲಿ ಪ್ರಮುಖವಾಗಿ
ಏನೋ ಆಗಬಹುದು ಅನ್ನುವಂಥ ಕುತೂಹಲ ಕೆಡೆ ಮಾಡಿಕೊಡ್ತಾ ಇದೆ. ಇದು ಯಾವ ರೀತಿಯಾಗಿ ದರ್ಶನ್ ಅಂಡ್ ಗ್ಯಾಂಗಿಗೆ ಆತಂಕವನ್ನ ತಂದಿಟ್ಟಿದೆ. ಮತ್ತೊಂದ್ ಕಡೆ ಯಾವೆಲ್ಲ ಪ್ರಮುಖ ವಿಚಾರಗಳನ್ನ ಇಟ್ಕೊಂಡು ಇವರ ಬೇಲನ್ನ ರದ್ದು ಮಾಡಬೇಕು ಅಂತ ವಕೀಲರು ವಾದವನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂತ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸದ್ಯ 7 ಜನ ಆರೋಪಿಗಳ ಭವಿಷ್ಯ ಏನಾಗುತ್ತೆ ಅನ್ನುವಂಥದ್ದು ಇವತ್ತು ನಿರ್ಧಾರ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಯಾಕಂದರೆ ಪ್ರಕರಣದ 17 ಜನ ಆರೋಪಿಗಳಿಗೂ ಕೂಡ ಅಷ್ಟೇ ಹೈಕೋರ್ಟ್ ಜಾಮೀನನ್ನು ಕೊಟ್ಟಿತ್ತು. ಆದರೆ ಅದರಲ್ಲಿ 7 ಜನ ಆರೋಪಿಗಳ ಜಾಮೀನನ್ನು ಕೂಡಲೇ ರದ್ದು ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಅಷ್ಟೇ ಸರ್ಕಾರದ ಪರವಾಗಿ ಸಿದ್ಧಾರ್ಥ್ ಲೋತ್ರ ಅವರು ಕೂಡ ವಾದವನ್ನು ಮಾಡಿದರು. ಅದರಲ್ಲೂ ಕೂಡ ಪ್ರಮುಖವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು, 7 ಜನ ಆರೋಪಿಗಳ ಇನ್ವಾಲ್ವ್ಮೆಂಟ್ ಏನು ಅನ್ನುವಂಥದ್ದನ್ನು ದಾಖಲೆಗಳ ಸಮೇತವಾಗಿ ಅವರು ಕೂಡ ಅಷ್ಟೇ ವಾದವನ್ನು ಮಾಡಿದರು. ಮತ್ತೊಂದು ಕಡೆ ನಟ ದರ್ಶನ್ನ ಪರವಾಗಿ ಕೂಡ ಅಷ್ಟೇ ಹಿರಿಯ ವಕೀಲರಂತ ಕಪಿಲ್ ಸಿಬಲ್ ಅವರು ಕೂಡ ವಾದವನ್ನು ಮಾಡಿದರು. ದರ್ಶನ್ ಈ ಒಂದು ಕೊಲೆ ಪ್ರಕರಣದಲ್ಲಿ ಸಿಲುಕಿಸುವಂಥ ಒಂದು ಕೆಲಸವನ್ನು ಮಾಡಿದರೆ, ದರ್ಶನ್ ಅಲ್ಲಿ ಹೋಗೇ ಇರಲಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವರು ಕೂಡ ವಾದವನ್ನು ಮಾಡಿದರು. ವಾದ ಪ್ರತಿವಾದಗಳೆಲ್ಲವೂ ಕೂಡ ಆಗಿತ್ತು. ಕಳೆದ ಹಿಯರಿಂಗಲ್ಲೂ ಕೂಡ ಅಷ್ಟೇ ಸುಪ್ರೀಂ ಕೋರ್ಟು ಹೈಕೋರ್ಟ್ನ ಒಂದು ಆರ್ಡರ್ನನ್ನು ಅವರೊಂದು ಅಸಮಾಧಾನವನ್ನು ಕೂಡ ವ್ಯಕ್ತ ಮಾಡಿದ್ರು. ಅಂದರೆ ಯಾವ ಒಂದು ಕಾರಣಕ್ಕೋಸ್ಕರ ಇವರು ಜಾಮೀನನ್ನು ಕೊಟ್ಟರು ಅನ್ನುವಂಥದ್ದೇ ಗೊತ್ತಾಗ್ತಿಲ್ಲ ಅನ್ನುವಂಥ ಒಂದು ಅಸಮಾಧಾನವನ್ನು ಕೂಡ ವ್ಯಕ್ತ ಮಾಡಿದ್ರು. ಎಲ್ಲೋ ಒಂದು ಕಡೆ ಸುಪ್ರೀಂ ಕೋರ್ಟ್ನ ಆ ಒಂದು ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗೂ ಕೂಡ ಅಷ್ಟೇ ಕಾರಣವಾಗಿತ್ತು. ಯಾಕಂದರೆ ಒಂದು ಕಡೆ ದರ್ಶನ್ ಕೂಡ ಈಗಾಗಲೇ ಡೆವಿಲ್ ಶೂಟಿಂಗ್ಗೆ ಅಂತ ಹೇಳ್ಬಿಟ್ಟು ವಿದೇಶಕ್ಕೆ ಇಲ್ಲಿನ ಮ್ಯಾಜಿಸ್ಟ್ರೇಟ್ ಕೋರ್ಟಿಂದ ಅನುಮತಿಯನ್ನು ಪಡ್ಕೊಂಡು ಅವರು ಡೆವಿಲ್ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿದ್ರೆ, ಇಂತಹ ಒಂದು ಟೈಮ್ನಲ್ಲಿ ಸುಪ್ರೀಂ ಕೋರ್ಟ್ ಏನಾದರೂ ಆ ಒಂದು ಅಸಮಾಧಾನವನ್ನು ವ್ಯಕ್ತ ಮಾಡಿರುವಂಥದ್ದು ನೋಡಿದ್ರೆ, ಒಂದು ವೇಳೆ ಬೇಲ್ ಏನಾದರೂ ರದ್ದಾಯಿತು ಅಂತಂದರೆ ಏನು ಮಾಡೋದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅಷ್ಟೇ ಸಂಕಷ್ಟದಲ್ಲಿ ಸದ್ಯಕ್ಕೆ ಆ 7 ಜನ ಆರೋಪಿಗಳು ಕೂಡ ಇರುವಂತದ್ದು. ಇವತ್ತು ಕೂಡ ಅಷ್ಟೇ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡೋದಕ್ಕೆ ತಯಾರಾಗಿರಿ ಅಂತ ಹೇಳಿತ್ತು. ಒಂದು ಕಡೆ ಸರ್ಕಾರದ ಪರವಾಗಿ ಸಿದ್ಧಾರ್ಥ್ ಹೊತ್ತು ಈಗಾಗಲೇ ವಾದವನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಕಂಪ್ಲೀಟ್ ಮಾಡಿ ಏನೆಲ್ಲ ದಾಖಲೆಗಳನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಪ್ರತಿಯೊಂದನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ನಟ ದರ್ಶನ ಹಿಸ್ಟ್ರಿಯ ಬಗ್ಗೆ, ಯಾಕಂದರೆ ನಟ ದರ್ಶನ್ ಕೇವಲ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಮಾತ್ರ ಅಲ್ಲದೆ ನಟ ದರ್ಶನ ಮೇಲೆ ಹಿಂದೆ ದಾಖಲಾಗಿರುವಂಥ ಎಲ್ಲ ಪ್ರಕರಣಗಳು ಮತ್ತು ವೈಲ್ಡ್ ಲೈಫ್ ಫ್ಯಾಕ್ಟರಿಯಲ್ಲಿ ದಾಖಲಾಗಿರುವಂಥ ಕೇಸ್ನ ಡೀಟೇಲ್ಸನ್ನು ಕೂಡ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ನಟ ದರ್ಶನ್ನ ಬೇಲನ್ನು ಕ್ಯಾನ್ಸಲ್ ಮಾಡುವಂಥ ನಿಟ್ಟಲ್ಲಿ ಎಲ್ಲ ರೀತಿಯಂಥ ಪ್ರಯತ್ನಗಳು ಕೂಡ ರಾಜ್ಯ ಸರ್ಕಾರದ ಪರವಾಗಿ ವಾದ ಮಾಡ್ತಿರುವಂಥ ಸಿದ್ಧಾರ್ಥ್ ಲೋತ್ರ ಮಾಡ್ತಿರುವಂಥದ್ದು. ಇನ್ನು ಇವತ್ತು ಕಪಿಲ್ ಸಿಬಲ್ ಕೂಡ ಅಷ್ಟೇ ಇದರಲ್ಲಿ ಬೇಲನ್ನು ಕೊಡಬೇಕು, ಯಾಕಂದರೆ ಈಗಾಗಲೇ ಹೈಕೋರ್ಟ್ ಬೇಲ್ ಕೊಟ್ಟಿದೆ. ಬೇಲ್ ಕೊಟ್ಟಿರುವಂಥ ನಿಟ್ಟಿನಲ್ಲಿ ಇಲ್ಲಿಯೂ ಕೂಡ ಅಷ್ಟೇ ಅವರು ಅಬ್ಜೆಕ್ಷನ್ ಮಾಡ್ಕೊಂಡಿದ್ದಾರೆ. ಆದರೆ ಬೇಲನ್ನು ನೀವು ರಿಸೀವ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ವಾದವನ್ನು ಮಾಡಿದರು. ಇವತ್ತು ಕಪಿಲ್ ಸಿಬಾಲ್ಗೆ ವಾದ ಮಾಡೋದಕ್ಕೆ ಸಿದ್ಧರಾಗಿರಿ ಅಂತ ಹೇಳಿದರೆ ಇವತ್ತು ಕಪಿಲ್ ಸಿಬಾಲ್ ಕೂಡ ಅಷ್ಟೇ ವಾದವನ್ನು ಮಾಡ್ತಾರೆ. ಬಹುತೇಕ ಇವತ್ತೇ ಆ ಒಂದು ಆದೇಶವನ್ನು ಕೂಡ ಅಷ್ಟೇ ಸುಪ್ರೀಂ ಕೋರ್ಟ್ ನೀಡುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಒಂದು ವೇಳೆ ಏನಾದರೂ ಸುಪ್ರೀಂ ಕೋರ್ಟ್ ಏನಾದರೂ ಹೈಕೋರ್ಟ್ನ ಜಾಮೀನಿನ ಆದೇಶವನ್ನು ರದ್ದು ಮಾಡ್ತು ಅಂತಂದರೆ ನಟ ದರ್ಶನ್ಗೆ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗುತ್ತೆ ಅಂತ ಹೇಳ್ಬೋದು. ಒಂದು ಕಡೆ ವಿದೇಶದಲ್ಲಿ ಈಗಾಗಲೇ ಫಿಲಿಮ್ ಶೂಟಲ್ಲಿ ಬ್ಯುಸಿ ಆಗಿರುವಂಥ ದರ್ಶನ್ ಕೂಡಲೇ ಬೆಂಗಳೂರಿಗೆ ವಾಪಸ್ ಆಗಬೇಕಾಗುತ್ತೆ. ವಾಪಸ್ ಬಂದಿದ್ದಂಥ ತಕ್ಷಣವೇ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗಿ ಸರೆಂಡರ್ ಆಗಬೇಕಾಗುತ್ತೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಸರೆಂಡರ್ ಅಂತ ಬಳಿಕ ಅಲ್ಲಿನ ಪೊಲೀಸರಿಗೆ ಕೂಡಲೇ ಕಸ್ಟಡಿಗೆ ತಗೊಳ್ಳೋದಕ್ಕೆ ಒಂದು ಸೂಚನೆಯನ್ನು ಮ್ಯಾಜಿಸ್ಟ್ರೇಟ್ ಕೋರ್ಟ್ನ ಜಡ್ಜ್ ಕೊಡ್ತಾರೆ. ಇಮಿಡಿಯೇಟ್ ಆಗಿ ಅಲ್ಲಿಂದ ನಟ ದರ್ಶನ್ ಆಗಿರ್ಬೋದು ಮತ್ತು ಪವಿತ್ರ ಗೌಡ ಸೇರಿದಂತೆ 7 ಜನ ಆರೋಪಿಗಳಿದ್ದಾರೆ. ಆ 7 ಜನರನ್ನು ಕೂಡ ಅಷ್ಟೇ ಕೂಡಲೇ ತಮ್ಮ ವಶಕ್ಕೆ ಪಡ್ಕೊಂಡು ನೇರವಾಗಿ ಪರಪ್ ನಾಗರಾಜ ಜೈಲಿಗೆ ಬಿಡ್ತಾರೆ. ಒಂದು ವೇಳೆ ಏನಾದರೂ ಇವತ್ತು ಬೇಲ್ ರದ್ದಾಯಿತು ಅಂತಂದರೆ ಈ ಒಂದು ರದ್ದತಿಯನ್ನು ಪ್ರಶ್ನೆ ಮಾಡಿಕೊಂಡು ಮತ್ತೆ ಇವರು ಸುಪ್ರೀಂ ಕೋರ್ಟ್ನ ಮೆಟ್ಲೇರಬೇಕು ಅಂದರೆ ಕನಿಷ್ಠ 6 ತಿಂಗಳ ಕಾಲ ಆಗೋದಿಲ್ಲ. 6 ತಿಂಗಳು ವೆಯ್ಟ್ ಮಾಡಲೇಬೇಕು. 6 ತಿಂಗಳ ಕಾಲ ಜೈಲಲ್ಲಿ ಇರಲೇಬೇಕಾದಂಥ ಅನಿವಾರ್ಯ ಸ್ಥಿತಿ ಎದುರಾಗುತ್ತೆ. ಒಂದು ವೇಳೆ ಅಂದರೆ ಸುಪ್ರೀಂ ಕೋರ್ಟ್ ಏನಾದರೂ ಇವತ್ತು ಹೈಕೋರ್ಟ್ ಆದೇಶವನ್ನು ಏನಾದರೂ ಎತ್ತಿಡಿತು ಅಂತಂದರೆ ದೊಡ್ಡ ಮಟ್ಟದ ರಿಲೀಫ್ ಅಂತ ಹೇಳ್ಬೋದು. ಯಾಕಂದ್ರೆ ಮತ್ತೆ ಇವರು ಕೇಸ್ ಹಿಯರಿಂಗ್ ಸ್ಟಾರ್ಟ್ ಹಾಕೊಂಡು ತದನಂತರ ಆದೇಶ ಈ ಒಂದು ಪ್ರಕರಣದಲ್ಲಿ ಇವರು ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ವಾ ಅಂತ ಫೈನಲ್ ಆದೇಶ ಬರೋರ್ಗೂ ಕೂಡ ಅಷ್ಟೇ ಯಾವುದೇ ರೀತಿಯಂಥ ಸಂಕಷ್ಟ ಇರೋದಿಲ್ಲ. ಇವರು ಮತ್ತೆ ಬೇರೆ ಎಲ್ಲಾದರೂ ಹೋಗಬೇಕು ಅಂದರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನ ಗಮನಕ್ಕೆ ತಂದುಕೊಂಡು ಅಲ್ಲಿ ಕೂಡ ಅಷ್ಟು ಹೋಗೋದಕ್ಕೆ ಪರ್ಮಿಷನನ್ನು ಪಡ್ಕೊಳ್ಬೋದು. ಎಲ್ಲೋ ಒಂದು ಕಡೆ ಇವತ್ತು ದರ್ಶನ್ಗೆ ದೊಡ್ಡ ಮಟ್ಟದ ಚಾಲೆಂಜಿಂಗ್ ಡೇ ಅಂತಲೇ ಹೇಳ್ಬೋದು. ಒಂದು ವೇಳೆ ಬೇಲ್ ಸಿಕ್ತು ಅಂತಂದರೆ ನಟ ದರ್ಶನ್ಗೆ ಎಲ್ಲ ಒಂದು ರೀತಿಯ ಸಂಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ. ಜೊತೆಗೆ ಫಿಲಿಮ್ ಶೂಟಿಂಗ್ಗೆ ಯಥಾಸ್ಥಿತಿ ಮುಂದುವರಿಯುತ್ತೆ. ಒಂದು ವೇಳೆ ಇವತ್ತೇನಾದರೂ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ರಿಜೆಕ್ಟ್ ಆಯಿತು ಅಂತಂದರೆ ತಕ್ಷಣವೇ ದರ್ಶನ್ ಯಾವುದೇ ವಿದೇಶದಲ್ಲಿದ್ದರೂ ಕೂಡ ಅಷ್ಟೇ, ಯಾವುದೇ ಫಿಲಿಮ್ ಶೂಟಿಂಗ್ನಲ್ಲಿದ್ದರೂ ಕೂಡ ಅಷ್ಟೇ ಅದನ್ನು ಅರ್ಧಕ್ಕೆ ನಿಲ್ಲಿಸಿ ಬರುವಂಥ ಅನಿವಾರ್ಯತೆ ಕೂಡ ಎದುರಾಗುತ್ತೆ ಅಂತಲೇ ಹೇಳ್ಬೋದು. ಪೃಥ್ವಿ, ಮಂಜು, ಇಲ್ಲಿ ರೆಗ್ಯುಲರ್ ಬೇಲ್ ಆಗ್ಲಿಕ್ಕೂ ಮುಂಚೆ ದರ್ಶನ್ಗೆ ಬೇಲ್ ಆಗಿದ್ದು ಹೆಲ್ತ್ ಗ್ರೌಂಡ್ಸ್ ಆಧಾರದ ಮೇಲೆ ಬೇಲ್ ಆಗಿತ್ತು. ಆ ಸಂದರ್ಭದಲ್ಲಿ ಏನು ಶಸ್ತ್ರಚಿಕಿತ್ಸೆಯನ್ನ ಅಂದ್ರೆ ಆಪರೇಷನ್ ಮಾಡಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಅನ್ನುವ ಕಾರಣಗಳನ್ನ ಕೊಟ್ಟು ಬೇಲ್ ಸಿಕ್ಕಿತ್ತು. ಆದ್ರೆ ಇದುವರೆಗೂ ಕೂಡ ಆಪರೇಷನ್ ಆಗಿಲ್ಲ. ಅದು ಕೂಡ ಪ್ರಮುಖವಾದಂತ ಒಂದು ಕಾರಣ ಆಗುತ್ತೆ. ಮತ್ತೆ ಸಾಕ್ಷಿಗಳ ಜೊತೆಗೆ ಓಡಾಡಿದಂತ ವಿಚಾರನೂ ಕೂಡ ಪ್ರಮುಖವಾಗಿ ಉಲ್ಲೇಖವನ್ನ ಮಾಡಲಾಗ್ತಾ ಇರುವಂಥದ್ದು. ಎಲ್ಲೋ ಒಂದ್ ಕಡೆ ದರ್ಶನ್ ಅಂಡ್ ಟೀಮ್ಗೆ ಕಪಿಲ್ ಸಿಬಲ್ ಅನ್ನುವಂಥ ಒಬ್ಬ ಪ್ರಮುಖ ನ್ಯಾಯವಾದಿಯನ್ನ ಇಟ್ಟಿರುವಂಥ ಒಂದು ಹೋಪ್ಸ್ ಕಾಣಿಸ್ತಾ ಇದೆ ಅಂತ ಕಾಣಿಸುತ್ತೆ. ಇಲ್ಲ ಅಂದಿದ್ರೆ ಈ ಕೇಸ್ನಲ್ಲಿ ಏನೋ ಆಗ್ಬೋದು ಅನ್ನುವಂಥ ಕಾರಣಕ್ಕೋಸ್ಕರನೇ ಕಪಿಲ್ ಸಿಬಲ್ ಅಂತ ಒಬ್ಬ ಪ್ರಮುಖ ಲಾಯರ್ನ ಇಟ್ಟಿರೋದು ಅಂತ ಕಾಣಿಸುತ್ತೆ ಈ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ.
ಪೃಥ್ವಿ ಖಂಡಿತವಾಗ್ಲೂ, ಯಾಕಂದ್ರೆ ಸಿದ್ಧಾರ್ಥ್ ಲೋತ್ರ ಅವರು ಆರ್ಗ್ಯೂ ಮಾಡುವಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ಪ್ರಮುಖವಾಗಿ 3 ಅಂಶಗಳನ್ನು ಇಟ್ಕೊಂಡು ಅವರು ವಾದವನ್ನ ಮಾಡ್ತಾರೆ. ಮೊದಲನೇದಾಗಿ ದರ್ಶನ್ನ ಕ್ರೈಮ್ ಹಿಸ್ಟ್ರಿ ಬಗ್ಗೆ ಕೂಡ ಅಷ್ಟೇ ಅವರು ಸುಪ್ರೀಂ ಕೋರ್ಟ್ನ ಗಮನಕ್ಕೆ ತರುವಂತ ಒಂದು ಕೆಲಸವನ್ನ ಮಾಡಿದರೆ, ಜೊತೆಗೆ ಪ್ರಮುಖವಾಗಿ ದರ್ಶನ್ ಬೇಲ್ ತಗೊಂಡಿರುವಂತದ್ದೇ ತಮ್ಮ ಹೆಲ್ತ್ ಗ್ರೌಂಡ್ಸ್ನ ಮೇಲೆ. ಯಾಕಂದ್ರೆ ತನಗೆ ಅತಿಯಾದಂಥ ಬೆನ್ನು ನೋವು ಕಾಣ್ತಾ ಇದೆ, ನಡೆಯೋಕ್ಕೂ ಕೂಡ ಆಗ್ತಾ ಇಲ್ಲ, ಇಮಿಡಿಯೇಟ್ ಆಗಿ ಶಸ್ತ್ರಚಿಕಿತ್ಸೆ ಬೇಕಾಗಿದೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅಷ್ಟೇ ಅವರು ಒಂದು ಮನವಿಯನ್ನ ಹೈಕೋರ್ಟ್ಗೆ ಸಬ್ಮಿಟ್ ಮಾಡ್ಕೊಂಡಿದ್ರು. ಆ ಒಂದು ಹೆಲ್ತ್ ಗ್ರೌಂಡ್ಸ್ನ ಮೇಲೆ ರೆಗ್ಯುಲರ್ ಬೇಲ್ ಅನ್ನು ಕೂಡ ಕೊಡಲಾಗಿತ್ತು. ಜೊತೆಗೆ ಅವರು ಹೈಕೋರ್ಟ್ನಲ್ಲಿ ವಾದ ಮಾಡುವಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ ಇಮಿಡಿಯೇಟ್ ಆಗಿ ತತ್ಕ್ಷಣವೇ ದರ್ಶನ್ಗೆ ಸರ್ಜರಿ ಮಾಡಲೇಬೇಕಾಗಿದೆ, ಇಲ್ಲ ಅಂತಂದ್ರೆ ಪ್ರಾಣಕ್ಕೆ ಕುತ್ತು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅಷ್ಟೇ ಆರ್ಗ್ಯೂ ಮಾಡಿದ್ರು. ಆ ಒಂದು ಕಾರಣವನ್ನ ಇಟ್ಕೊಂಡು ಹೈಕೋರ್ಟ್ ಬೇಲ್ ಕೊಟ್ಟಿತ್ತು. ಅಂದ್ರೆ ಎಲ್ಲೋ ಒಂದು ಕಡೆ ಬೇಲ್ ತಗೊಂಡು ಆಲ್ಮೋಸ್ಟ್ ಒಂದು 7 ತಿಂಗಳು ಆಗ್ತಾ ಇದೆ. 7 ತಿಂಗಳು ಆದ್ರೂ ಕೂಡ ಅಷ್ಟೇ ನಟ ದರ್ಶನ್ ಇದುವರೆಗೂ ಕೂಡ ಅಷ್ಟೇ ಯಾವುದೇ ಸರ್ಜರಿಯನ್ನು ಕೂಡ ಮಾಡಿಸ್ಕೊಂಡಿಲ್ಲ. ಬದಲಾಗಿ ಫಿಲಿಂ ಶೂಟಿಂಗ್ ನಲ್ಲಿ ಪಾಲ್ಗೊಳ್ತಿರುವಂತ ದರ್ಶನ್ ಫೈಟ್ ಸೀನ್ ಗಳನ್ನು ಕೂಡ ಮಾಡ್ತಿದ್ದಾರೆ. ಅಲ್ಲಿ ಯಾವುದೇ ರೀತಿಯಂತ ಬೆನ್ನು ನೋವು ಕಾಣಿಸ್ಕೊಳ್ತಿಲ್ಲ. ಎಲ್ಲೋ ಒಂದು ಕಡೆ ಬೇಲ್ ತಗೊಳ್ಳೋದಕ್ಕೆ ಇವರು ಮಾಡ್ತಿರುವಂತ ಹುನ್ನಾರ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅಷ್ಟೇ ಸಿದ್ಧಾರ್ಥ್ ಲೋತ್ರ ವಾದವನ್ನ ಮಾಡಿದ್ರು. ಇದಾದಂತಹ ಬಳಿಕ ನಟ ದರ್ಶನ್ ಹೊರಗಡೆ ಬಂದಂತ ಬಳಿಕ, ಅಂದ್ರೆ ಹೈಕೋರ್ಟ್ನ ಜಾಮೀನು ಪಡ್ಕೊಂಡು ಹೊರಗಡೆ ಬಂದಂತ ಬಳಿಕ ಈ ಪ್ರಕರಣದ ಕೆಲವೊಂದಷ್ಟು ಜನ ಸಾಕ್ಷಿಗಳಾರಿದ್ದಾರೆ, ಅವರ ಸಾಕ್ಷಿಗಳ ಜೊತೆ ಒಡನಾಟ ಮಾಡುವಂಥದ್ದು, ಸಾಕ್ಷಿಗಳ ಜೊತೆ ಹೊರಗಡೆ ಓಡಾಡುವಂಥದ್ದು, ಅವರನ್ನ ಕರೆಸಿ ಮಾತುಕತೆ ಮಾಡುವಂಥದ್ದು, ಎಲ್ಲೋ ಒಂದು ಕಡೆ ಪ್ರಕರಣದ ಮೇಲೆ ಒತ್ತಡ ಹೇರುವಂಥ ಮತ್ತೆ ಸಾಕ್ಷಿಗಳನ್ನು ನಾಶ ಮಾಡುವಂಥ ನಿಟ್ಟಿನಲ್ಲೂ ಕೂಡ ದರ್ಶನ್ ಮುಂದಾಗಿದೆ ಅನ್ನುವಂಥದ್ದು. ಈ 3 ಪಾಯಿಂಟ್ಗಳನ್ನು ಇಟ್ಕೊಂಡು ಸಿದ್ಧಾರ್ಥ್ ಲೋಟ್ರ ವಾದವನ್ನು ಕೂಡ ಮಾಡಿದ್ರು. ವಾದ ಮಾಡೋದಷ್ಟೇ ಅಲ್ಲದೆ ಅದಕ್ಕೆ ಪೂರಕವಾದಂತಹ ದಾಖಲೆಗಳು ಮತ್ತು ಒಂದಷ್ಟು ಫೋಟೋಗ್ರಫೀಸ್ ಆಗಿರ್ಬೋದು ಮತ್ತು ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಎಲ್ಲ ಡಾಕ್ಯುಮೆಂಟ್ ಅನ್ನು ಕೂಡ ಸುಪ್ರೀಂ ಕೋರ್ಟ್ ಅವರು ಈಗಾಗಲೇ ಕೊಟ್ಟಿದ್ರೆ ಅದನ್ನ ಉದ್ದೇಶವಾಗಿ ಇಟ್ಕೊಂಡು ಈ ಒಂದು ಬೇಲನ್ನು ನೀವು ಇಮಿಡಿಯೇಟ್ ಆಗಿ ಕ್ಯಾನ್ಸಲ್ ಮಾಡಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ಸದ್ಯಕ್ಕೆ ರಾಜ್ಯ ಸರ್ಕಾರದ ಪರವಾಗಿ ವಾದ ಮಾಡಿರುವಂತಹ ಸಿದ್ಧಾರ್ಥ್ ಲೋತ್ರ ಮನವಿಯನ್ನ ಸುಪ್ರೀಂ ಕೋರ್ಟ್ಗೆ ಮಾಡಿರುವಂತಹದ್ದು. ಪೃಥ್ವಿ.